ಐಶು ಐಶು ನಾವೆಲ್ಲಿಗೆ ಬಂದಿದ್ದೀವಿ? ಉಡುಪಿಯಲ್ಲಿ ಬೆಚ್ಚನೆ ಅಂದ ಫುಡ್ಡಿಗೆ ಆರ್ಡರ್ ಮಾಡಿದ್ದೀವಿ, ಇನ್ನೂ ಬರಬೇಕು, ವೆಯ್ಟ್ ಮಾಡ್ತಾಯಿದ್ದೀವಿ. ಹಾಗೇನೇ ಎಲ್ಲ ರೆಸ್ಟೋರೆಂಟ್ಗಳಲ್ಲೇ ಮಾಡಿದ ತಕ್ಷಣ ಬರೋದಿಲ್ಲ, ವೆಯ್ಟ್ ಮಾಡಲೇಬೇಕು. ಸೊ ಹಾಗಾಗಿ ನಾನು ಐಶು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ತೀರ್ಥಹಳ್ಳಿಯಿಂದ ಈಗ ಬಂದ್ವಿ. ಹಸಿವು ಆಗ್ತಾ ಇತ್ತು. ಟೈಮ್ ಆಲ್ರೆಡಿ ಎಷ್ಟಾಯ್ತು ಅಷ್ಟು? ಟೈಮ್ ಆಲ್ರೆಡಿ 2:45 ಆಯ್ತಲ್ವಾ, ಅದಕ್ಕೆ ಹಸಿವು ಆಗ್ತಿತ್ತು ಅಂತ ಹೇಳಿದೆ ಆಯುಷ್. ಅದಕ್ಕೆ ನಾನು ಕಿದಿಯೂರಿಗೆ ಬಂದಿದ್ದೆ. ಬಸ್ಸಲ್ಲಿ ಒಂಥರ ಟಯರ್ ಥರ ಇತ್ತು, ಹಾಗಾಗಿ ಶೂಟ್ ಮಾಡಿಲ್ಲ. ನಾನು ಹೊರಟೆ ಅಂತ ಕೂಡ ಇನ್ಫಾರ್ಮ್ ಮಾಡಿಲ್ಲ. ಈಗ ನಾನು ಲಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಗೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸುಧಾಮನಿ ವ್ಲಾಗ್. ನನಗೆ ಕಿದಿಯೂರಿದ್ದು ಸ್ಪೆಷಲಾಗಿ ತುಂಬ ಇಷ್ಟ ಆಗುವಂಥದ್ದಂದರೆ ಪೆರಿ ಪೆರಿ ಚಿಕನ್ ಇರ್ತದೆ, ತುಂಬ ಇಷ್ಟ. ಬಟ್ ನಮ್ಮಿಬ್ಬರಿಗೆ ನಿಜವಾಗ್ಲೂ 8 ಪೀಸ್ ಎಲ್ಲ ಬರುತ್ತೆ, ಜಾಸ್ತಿ ಆಗುತ್ತದು. ಸ್ಟಿಲ್ ತುಂಬ ದಿವಸ ಆಯ್ತಲ್ಲ ಇಚ್ಛೆ ಬರುತ್ತೆ, ಒಂದು ತಗೊಂಡಿದ್ದೀವಿ. ನೋಡಬೇಕೀಗ ಆಯುಷ್ ಎಷ್ಟು ಖಾಲಿ ಮಾಡ್ತಾನೆ ಅಂತ. ಬರ್ತೀಯನಾ? ಬರ್ತೀಯಾ? ಸತ್ಯ ಬರ್ತೀಯಾ? ಆಯಿತು, ಖಾಲಿ ಮಾಡ್ತೇನೆ ಅಂತ ಹೇಳಿದ. ನೋಡೋ ಎಷ್ಟು ತಿನ್ಕೊಂಡು ತಿಂದು 1-2 ಅಷ್ಟು ತುಂಬ ಸ್ಪೈಸಿ ಇರ್ತದೆ ಅದಕ್ಕೆ. ಅಂದು ಫಿಶ್ ಫೆಸ್ಟಿವಲ್ ಇವತ್ತು ತುಂಬೆಲ್ಲ ಫಿಶ್ ಉಂಟ ಅಂತ ಇಷ್ಟೆಲ್ಲ ಕೊಟ್ಟಿದ್ದಾರೆ ನೋಡಿ. ಏನು ಅಲ್ಲಿ ಅಂಜಲ್ ತವಾ ಫ್ರೈ, ಅಂಜಲ್ ರವಾ ಫ್ರೈ, ಅಂಜಲ್ ಮಸಾಲ ಫ್ರೈ, ಅಷ್ಟೆಲ್ಲ ಪ್ರಾನ್ಸು ಅದು ಇದು ಎಲ್ಲ ಇದೆ. ಆಯುಷ್ ಅಪ್ಪ ಮನೆ ತೊಗೊಳ್ಬೋದಿತ್ತು, ಬಂದಿಲ್ಲ. ನಾವು ಯಾವಾಗಲೂ ಅಷ್ಟೇ ತೀರ್ಥಹಳ್ಳಿಯಿಂದ ಬರುವಾಗ ಈ ಮಂಗಳೂರು ಬಸ್ ಹತ್ತದು ಡೈರೆಕ್ಟಾಗಿ ಸಿಗುತ್ತೆ ಅಂತ. ಬಟ್ ಅವ್ರು ನೋಡಿದ್ರೆ ಮಂಗಳೂರಿಗೆ ಪಡೆದಿದ್ರೆ ಟಿಕೆಟೇ ಕೊಡೋದು, ಉಡುಪಿ ತನಕ ಮಾತ್ರ ಕೊಡೋದು. 2-3 ಟ್ರಿಪ್ ನನಗೆ ಹಾಗೆ ಆಗಿದೆ. ಅದಕ್ಕಿಂತ ಇನ್ನೂ ಉಡುಪಿ ಬಸ್ಸಲ್ಲಿ ಬಂದು ನಿಜ ಹೇಳಬೇಕಂದ್ರೆ ಉಡುಪಿ ಟು ಮ್ಯಾಂಗ್ಳೂರು ಇದೆಲ್ಲ ಸ್ಪೀಡ್ ಹೋಗ್ತಾರೆ, ಒಂಥರ ಚೆನ್ನಾಗಿರುತ್ತೆ ಹೋಗೋಕ್ಕೆ. ನಾವು ಬೇಗ ರೀಚ್ ಆದಂಗೆ ಅನ್ಸುತ್ತೆ. ಈ ಶಿವಮೊಗ್ಗದಿಂದ ಮಂಗಳೂರು ಹೋಗೋ ಗಾಡಿಗಳು ತುಂಬ ಸ್ಲೋ ಆಗಿ ಹೋಗೋದು. ಅದ್ರ ಮೇಲೆ ಈ ಥರ ಟಿಕೆಟ್ ಬೇರೆ ಮಾಡೋದಿಲ್ಲ, ಗೊತ್ತಾಯ್ತಾ? ಮಧ್ಯದಲ್ಲಿ ಉಡುಪಿನೇ ನಿಲ್ಸ ಮಾಡೋದು. ಅದಕ್ಕೆ ನಾವು ಉಡುಪಿ ಬಸ್ಸಿಗೆ ಬರ್ಬೋದಲ್ಲ. ಅದೇ ಇದು ನನಗೆ 2-3 ಸತಿ ಆಯ್ತು ಈ ಥರ ಎಕ್ಸ್ಪೀರಿಯನ್ಸ್. ಇನ್ಮುಂದೆ ಡೈರೆಕ್ಟ್ ಹೋಗೋ ಬಸ್ಸಿಗೆ ಹಾಕೋದಿಲ್ಲ, ನಾನು ಉಡುಪಿಗೆ ಬಂದೇ ಬರ್ತೀನಿ. ವಿಂಗ್ಸ್ ಬಂತು, ನಮ್ಮ ಚಿಕನ್ ಪೆರಿ ಪೆರಿ ವಿಂಗ್ಸ್ ಬಂತು, ತಿನ್ಬೇಕಿಲ್ಲ. ಬಿರಿಯಾನಿ ಬಿರಿಯಾನಿ ಮತ್ತು ವಿಂಗ್ಸ್ ತುಂಬಾ ಚೆನ್ನಾಗಿತ್ತು, ಸಖತ್ ಟೇಸ್ಟಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ತಿಂದಿದ್ದರಿಂದ ಒಂಥರ ಟೇಸ್ಟ್ ಅನ್ನಿಸ್ತು. ಅದಾದಮೇಲೆ ತಿಂದ್ಕೊಂಡು ಬಂದ್ವಿ. ಅಲ್ಲಿ ಜಾಸ್ತಿ ಶೂಟ್ ಮಾಡಿಲ್ಲ, ಮತ್ತು ನಾವು ಬಸ್ಸಿಗೆ ಬಂದಿರೋದ್ರಿಂದ ಮತ್ತು ಬಸ್ಸಲ್ಲಿ ಕೂಡ ಶೂಟ್ ಮಾಡೋಕ್ಕೆ ಹೋಗಿಲ್ಲ ನಾನು. ಅದಾದಮೇಲೆ ಮನೆಗೆ ಬಂದಾಗ ಒಂದು ಆರ್ಡರ್ ಮಾಡಿದ್ದೆ ನಾನು ಆನ್ಲೈನಲ್ಲಿ, ಅಲ್ಲಿ ಇನ್ಸ್ಟಾ ಪೇಜಲ್ಲಿ ಲೆಗ್ಗಿನ್ಸು. ಸೊ ಅದು ಬಂದಿತ್ತು, ಹಾಗಾಗಿ ಅದನ್ನು ಓಪನ್ ಮಾಡೋಣ ಅಂತ ನೋಡ್ತಾ ಇದ್ದೆ. ನೋಡೋಣ ಹೇಗಿದೆ ಕ್ವಾಲಿಟಿ ಅಂಥೇಳಿ. ಪಿಂಕ್, ರಾಣಿ ಪಿಂಕ್, ರೆಡ್ ಕಲರ್, ಕ್ರೀಮ್, ಮೆರೂನ್, ವೈಟ್, ಬ್ಲ್ಯಾಕ್, ನೇವಿ ಬ್ಲೂ. ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಸಖತ್ತಾಗಿದೆ ಗೈಸ್.
ಈ ಥರ ನೋಡಿ, ಸ್ಟ್ರೆಚಬಲ್, ತುಂಬ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ. ನೋಡಿ, ಆ್ಯಂಕಲ್ ಲೆಂತ್. ನೋಡಿದ್ರಲ್ಲ ಲೆಗಿನ್ಸ್ ಹೇಗಿದೆ ಅಂತ. ಎಲ್ಲ ಕಲರ್ಸೂ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. 1000ಗೆ 7 ಪೀಸ್ ಏನಿತ್ತು. 1000 ಅಂದರೆ ಅದು ಶಿಪ್ಪಿಂಗ್ ಸೇರಿ ಅಷ್ಟಾಗಿದ್ದು, ಬಟ್ ವರ್ತ್ ಇದೆ ಅಂತ ಅನ್ನಿಸ್ತು, ನನಗೆ ಇಷ್ಟ ಆಯಿತು. ಸೊ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ಭಯ ಇರುತ್ತೆ ತೊಗೊಳಕ್ಕೆ, ಬಟ್ ಸ್ಟಿಲ್ ಚೆನ್ನಾಗಿ ಬಂತು, ಖುಷಿ ಆಯಿತು ನನಗೆ. ರಿವ್ಯೂ ಎಲ್ಲ ನೋಡೇ ತೊಗೊಂಡೆ ನಾನು. ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.